ನಮಸ್ತೆ. ಶಿಲ್ಪಾಸ್ ಗಾರ್ಡನ್ಗೆ ಸ್ವಾಗತ. ಬೇಸಿಗೆಯ ಉರಿ ಬಿಸಿಲು, ಬೆವರಿನ ಹನಿಯಿಂದ ಕಂಗಾಲಾದ ಜನ ಬಹಳ ಕಾತರದಿಂದ ಕಾಯುವುದು ಮಳೆಗಾಲಕ್ಕೆ ಮುಂಚೆ ಬರುವ ಆ ಒಂದು ಬೇಸಿಗೆಯ ಮಳೆಗೆ, ಇಳೆ ತಂಪಾಗುವ ಆ ಒಂದು ಕ್ಷಣಕ್ಕೆ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆದಕ್ಕಲು ಚೂರು ಜಾಸ್ತಿಯೇ ಈ ಬರ್ಸಗ ಕಾಪುವ ಅತೆ ಇಳೆ ಹಚ್ಚ ಹಸುರಿನಿಂದ ಪುನಃ ತುಂಬಲು, ನೀರಿನ ಕೊರತೆ ನೀಗಿಸಲು, ಬೆವರು ಸಾಲೆಯಂತಹ ಚರ್ಮ ಸಮಸ್ಯೆ ನಿವಾರಿಸಲು ಈ ಮಳೆ ವಿಶೇಷವಾಗಿದೆ. ಚಿಕ್ಕವರಿರುವಾಗ ಈ ಮಳೆಯಲ್ಲಿ ಒಂದಾದರೂ ಬಾರಿ ಆಟ ಆಡಿದವರೇ ಎಲ್ಲ ಅಲ್ವಾ? ಇಷ್ಟೆಲ್ಲ ಬೇಸಿಗೆ ಮಳೆ ಬಗ್ಗೆ ಪೀಠಿಕೆ ಹಾಕಲು ಕಾರಣವಿಷ್ಟೇ ವೀಕ್ಷಕರೇ. ನಮ್ಮ ಗಾರ್ಡನ್ನಲ್ಲೂ ಒಂದು ಗಿಡ ನಮ್ಮಂತೆ ಈ ಬೇಸಿಗೆ ಮಳೆಗೆ ಆಗ ಬರುವ ಗುಡುಗು ಮಿಂಚಿಗೆ ಕಾಯುತ್ತಿರುತ್ತದೆ. ಆ ಚಂದದ ಹೂವಿನ ಹೆಸರೇ ಫುಟ್ಬಾಲ್ ಲಿಲ್ಲಿ. ಪ್ರಿಯ ವೀಕ್ಷಕರೇ, ಫುಟ್ಬಾಲ್ ಲಿಲ್ಲಿ ದಕ್ಷಿಣ ಆಫ್ರಿಕಾ ಮೂಲದ ಸುಂದರವಾದ ಹೂವಿನ ಸಸ್ಯವಾಗಿದೆ. ಇದರ ಹೂಗುಚ್ಛಗಳು ಕೆಂಪು ಅಥವಾ ಕೇಸರಿ ಬಣ್ಣದಲ್ಲಿ ಅರಳುತ್ತವೆ. ಹೂಗುಚ್ಛಗಳು ಫುಟ್ಬಾಲ್ ಥರ ದುಂಡಗಿನ ಆಕಾರದನ್ನು ಹೊಂದಿರುವುದರಿಂದ ಈ ಹೂವಿಗೆ ಫುಟ್ಬಾಲ್ ಲಿಲ್ಲಿ ಎಂದು ಹೆಸರು ಬಂದಿದೆ. ಹೂವಿಗೆ ರಕ್ತದ ಬಣ್ಣ ಇರುವುದರಿಂದ ಬ್ಲಡ್ ಲಿಲ್ಲಿ ಅಂತಾನೂ, ಅದೇ ರೀತಿ ಪೌಡರ್ ಹಾಕುವ ಪಫನ್ನು ಹೋಲುವುದರಿಂದ ಪೌಡರ್ ಪಫ್ ಲಿಲ್ಲಿ, ಮೇಯಲ್ಲಿ ಹೆಚ್ಚಾಗಿ ಅರಳುವುದರಿಂದ ಮೇ ಹೂ ಅಂತಾನೂ ಕರೆಯುತ್ತಾರೆ. ಈ ಗಿಡದ ವಿಶೇಷತೆ, ಬೇಸಿಗೆಯಲ್ಲಿ ಗುಡುಗು ಮಿಂಚು ಸಹಿತ ಮಳೆ ಬಂದಾದ ನಂತರ ಸುಮಾರು 10 ದಿನಗಳ ಬಳಿಕ ಗಿಡದಲ್ಲಿ ಎಲೆಗಳು ಬರುವ ಮೊದಲೇ ಅಥವಾ ಎಲೆಗಳ ಮಧ್ಯಭಾಗದಲ್ಲಿ ದೊಡ್ಡದಾದ ಚೆಂಡಿನಂಥ ಹೂ ಅರಳುತ್ತದೆ. ಹೆಚ್ಚಾಗಿ ಬೇಸಿಗೆಯ ಕೊನೆ, ಮಳೆಗಾಲದ ಮೊದಲ ಭಾಗದಲ್ಲಿ ಹೂ ಅರಳುತ್ತದೆ. ಹೂವು ಪೂರ್ಣವಾಗಿ ಅರಳಲು 5 ದಿವಸ ಹಿಡಿಯುತ್ತದೆ. ಒಮ್ಮೆ ಅರಳಿದ ನಂತರ 3-4 ದಿವಸ ಹಾಗೆ ಚೆನ್ನಾಗಿ ಅರಳಿರುತ್ತದೆ. ನಂತರ ಈ ರೀತಿ ಬಾಡಿ ಹೋಗುತ್ತದೆ. ಗಿಡ ಒಮ್ಮೆ ಹೂ ಬಿಟ್ಟಾದ ನಂತರ ಅದರ ಎಲೆಗಳು ಈ ರೀತಿ ದೊಡ್ಡದಾಗಿ ಗಾರ್ಡನ್ ಹಸಿರು ಬಣ್ಣದಿಂದ ಕಂಗೊಳಿಸುವಂತೆ ಮಾಡುತ್ತವೆ. ಚಳಿಗಾಲದಲ್ಲಿ ಈ ಸಸ್ಯದ ಎಲೆಗಳು ಉದುರಿ ಗಿಡ ಒಣಗಿ ಹೋಗುತ್ತದೆ. ಆಗಬೇಕಾದರೆ ನೀವು ಈ ಸಸ್ಯದ ಗೆಡ್ಡೆಗಳನ್ನು ನೆಕ್ಸ್ಟ್ ಸೀಸನಿಗೆ ನೆಲದಿಂದ ತೆಗೆದು ಶೇಖರಿಸಿಟ್ಟುಕೊಳ್ಳಬಹುದು ಅಥವಾ ಹಾಗೆಯೇ ನೆಲದಲ್ಲಿ ಬಿಡಬಹುದು. ಮೇ ಜೂನ್ ಬಂದಾಗ ಪುನಃ ಗಿಡದಲ್ಲಿ ಚೈತನ್ಯ ತುಂಬಿ ಗಿಡ ಪುನಃ ಹೂ ಕೊಡುತ್ತದೆ. ವೀಕ್ಷಕರೇ, ಈ ಸಸ್ಯದ ಗೆಡ್ಡೆಯನ್ನು ನೀವು ನೆಲದಲ್ಲಿ ಹಾಕುವುದು ಸೂಕ್ತ. ಏಕೆಂದರೆ ನೆಲದಲ್ಲಿ ಗಿಡಕ್ಕೆ ತುಂಬ ಜಾಗ ಸಿಗುವುದರಿಂದ, ಗೆಡ್ಡೆ ಜಾತಿಯ ಗಿಡ ಕೂಡ ಆಗಿರುವುದರಿಂದ ಹರಡಿಕೊಂಡು ಬೆಳೆದು ಮರಿಗೆಡ್ಡೆಗಳು ಸುಲಭವಾಗಿ ಮೂಡಲು ಸಾಧ್ಯವಾಗುತ್ತದೆ. ನೀವೇನಾದರೂ ಗೆಡ್ಡೆಯನ್ನು ನೆಲದಲ್ಲಿ ಹಾಕಿದ್ದರೆ ಆರೈಕೆ ಮಾಡುವ ಅಗತ್ಯತೆ ಅಷ್ಟೊಂದು ಬರುವುದಿಲ್ಲ. ಹಾಗಾಗಿ ಗಾರ್ಡನ್ ಮೇಂಟೈನ್ ಮಾಡಲು ಪುರುಸೊತ್ತಿಲ್ಲದವರು, ಗಾರ್ಡನ್ ಬಿಗಿನರ್ಸಿಗೆ ಖಂಡಿತವಾಗಿ ಈ ಗಿಡ ಬೆಳೆಸುವುದು ಸೂಕ್ತ. ಈ ಗಿಡದ ಗೆಡ್ಡೆ ಬಲ್ಬ್ ನಿಮಗೆ ಸುಲಭವಾಗಿ ಆನ್ಲೈನ್ ಅದೇ ರೀತಿ ನರ್ಸರಿಗಳಲ್ಲಿ ಸಿಗುತ್ತದೆ. ಆದಷ್ಟು ದೊಡ್ಡ ಗೆಡ್ಡೆಗಳನ್ನು ಆಯ್ಕೆ ಮಾಡಿದರೆ ಒಳ್ಳೆಯದು. ಚೆನ್ನಾಗಿ ಬೆಳೆದ ದೊಡ್ಡ ಗೆಡ್ಡೆಯಾದರೆ ದೀರ್ಘಕಾಲ ಉಳಿಸಿ ದೊಡ್ಡ ಹೂವನ್ನು ಪಡೆಯಲು ಸಾಧ್ಯ. ನೆಲ ಮತ್ತು ಪಾಟ್ ಎರಡರಲ್ಲೂ ಈ ಗಿಡ ಬೆಳೆಸಬಹುದು. ಇನ್ನು ಗಿಡ ಬೆಳೆಸಲು ಅಗತ್ಯವಿರುವ ಪರಿಸರ ಹಾಗೂ ಗಿಡ ಬೆಳೆಸುವ ವಿಧಾನವನ್ನು ತಿಳಿಯೋಣ. ಈ ಗಿಡ ಬೆಚ್ಚಗಿನ ವಾತಾವರಣ ಮತ್ತು ಪರೋಕ್ಷ ಸೂರ್ಯನ ಬೆಳಕನ್ನು ಇಷ್ಟಪಡುತ್ತದೆ. ಗಿಡ ಬೆಳೆಸಲು ನೀರು ಸುಲಭವಾಗಿ ಬಸಿದು ಹೋಗುವಂತಹ ವೆಲ್ ಡ್ರೈನಿಂಗ್ ಸಾಯಿಲ್ ಅನ್ನು ತೆಗೆದುಕೊಳ್ಳುವುದು ಉತ್ತಮ. ಗಿಡ ಬೆಳೆಸಲು ಪಾಟಿಂಗ್ ಮಿಕ್ಸ್ ಮಾಡುವಾಗ 1 ಭಾಗ ಗಾರ್ಡನ್ ಸಾಯಿಲ್, 2 ಭಾಗ ಮರಳು, 1 ಭಾಗ ಕೊಕೋಬೀಟ್ ಹಾಗೂ 1 ಭಾಗ ಕಾಂಪೋಸ್ಟ್ ತೆಗೆದುಕೊಂಡರೆ ಉತ್ತಮ. ನೀವೀಗ ನೋಡುತ್ತಿರುವುದು ಫುಟ್ಬಾಲ್ ಲಿಲ್ಲಿಯ ಗೆಡ್ಡೆ. ಗೆಡ್ಡೆಯನ್ನು ನೆಲ ಅಥವಾ ಪಾಟ್ನಲ್ಲಿ ನಾವು ಬೆಳೆಸುವಾಗ ಗೆಡ್ಡೆಯ ತುದಿ ಟಿಪ್ ಮಣ್ಣಿನ ಮೇಲ್ಭಾಗದಲ್ಲಿ ಇರುವಂತೆ ಈ ರೀತಿ ನೆಡಬೇಕು. ಗಿಡ ಬೆಳೆಯುವ, ಹೂ ಬಿಡುವ ಕಾಲದಲ್ಲಿ ವರ್ಮಿ ಕಾಂಪೋಸ್ಟ್, ದನದ ಸೆಗಣಿ ಮುಂತಾದ ಸಾವಯವ ಗೊಬ್ಬರ ಹಾಕಿದರೆ ಗಿಡ ಚೆನ್ನಾಗಿ ಬೆಳೆದು ಹೆಚ್ಚು ಹೂ ಬರಲು ಸಾಧ್ಯವಾಗುತ್ತದೆ. ಇದೊಂದು ಗೆಡ್ಡೆ ಜಾತಿಯ ಗಿಡವಾಗಿರುವುದರಿಂದ ಹೂ ಬಿಡುವ ಕಾಲವನ್ನು ಹೊರತುಪಡಿಸಿ ಉಳಿದ ಕಾಲದಲ್ಲಿ ಅಪರೂಪಕ್ಕೆ ನೀರು ಹಾಕಿದರೆ ಸಾಕಾಗುತ್ತದೆ.
ವರ್ಷಕ್ಕೊಮ್ಮೆ ಅರಳುವ ಈ ಕೆಂಪು ಸುಂದರಿಯನ್ನು ನಾವು ಖಂಡಿತವಾಗಿ ನಮ್ಮ ಗಾರ್ಡನ್ನನ್ನು ಅಂದವಾಗಿಸಲು ಬೆಳೆಸೋಣ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.